ಯಾವಾಗಲೂ ಶಾಂತಿ ಸಮಾಧಾನವನ್ನು ಪರಿಪಾಲಿಸುವ ಕ್ರೈಸ್ತ ಸಮುದಾಯದಿಂದ ಶಾಂತಿಯುತ ಮೆರವಣಿಗೆ. ದಯೆ, ಪ್ರೀತಿ, ಸಮಾಧಾನ ಇವುಗಳನ್ನೇ ಪರಿಪಾಲಿಸುವ ಕ್ರೈಸ್ತ ಸಮುದಾಯ ಇಂದು ಶಾಂತಿಯುತ ಮೆರವಣಿಗೆಯನ್ನು ನಡೆಸಿತು. ಹೌದು ಪ್ರಿಯ ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಏಪ್ರಿಲ್ ತಿಂಗಳು 22ನೇ ತಾರೀಕಿನಂದು ನಮ್ಮ ದೇಶದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕುಕೃತ್ಯವನ್ನ ಖಂಡಿಸಿ ಬೆಳಗಾವಿ ನಗರದಲ್ಲಿ ಕ್ರೈಸ್ತ ಸಮುದಾಯ ಶಾಂತಿಯುತ ಮೆರವಣಿಗೆಯನ್ನ ಮಾಡಿತು. ಈ ಮೆರವಣಿಗೆಯಲ್ಲಿ ಕ್ರೈಸ್ತ ಸಮುದಾಯದ ಎಲ್ಲ ಸಭಾಪಾಲಕರು, ಕ್ರೈಸ್ತ ನಾಯಕರು, ವಿಶ್ವಾಸಿಗಳು, ಚಿಕ್ಕ ಮಕ್ಕಳು ಸೇರಿ ಬಂದು ಯಶಸ್ವಿಗೊಳಿಸಿದ್ರು. ಎಲ್ಲರೂ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚಿನಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಶಾಂತಿಯುತವಾಗಿ ಮೆರವಣಿಗೆ ನಡೆಸಿಕೊಂಡು ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆಂದು ತೆರಳಿದ ಪ್ರವಾಸಿಗರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡವರ ಭಾವಚಿತ್ರಗಳ ಮುಂದೆ ಮೇಣದ ಬತ್ತಿಯನ್ನ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಮತ್ತು ಅವರ ಕುಟುಂಬದ ಸದಸ್ಯರುಗಳಿಗಾಗಿ, ಅವರ ಕುಟುಂಬದ ಶಾಂತಿ ಸಮಾಧಾನಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ತದನಂತರ ಎಲ್ಲರೂ ಸೇರಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಈ ಭಯೋತ್ಪಾದಕರ ಕೃತ್ಯವನ್ನ ಖಂಡಿಸಿ ದೇಶಕ್ಕಾಗಿ, ಸರ್ಕಾರಕ್ಕಾಗಿ, ಎಲ್ಲ ಜನತೆಗೋಸ್ಕರವಾಗಿ ತಮ್ಮ ಪ್ರಾರ್ಥನೆಯೊಂದಿಗೆ ಕ್ರೈಸ್ತ ಸಮುದಾಯ ಮನವಿ ಪತ್ರವನ್ನ ಸಲ್ಲಿಸಿದ್ರು. ತಮ್ಮ ಈ ಕಾರ್ಯಕ್ಕೆ ಸ್ಪಂದಿಸಿದ ಬೆಳಗಾವಿ ಡಿಸಿ ಅವರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಕ್ರೈಸ್ತ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗಾಗಿ ಸದಾ ಪ್ರಾರ್ಥಿಸಲು ನಾವು ಸಿದ್ಧ ಅಂತ ತಮ್ಮ ಶಾಂತಿ ಸಂದೇಶವನ್ನ ಸಾರಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಸಭಾಪಾಲಕರು, ಕ್ರೈಸ್ತ ನಾಯಕರು, ವಿಶ್ವಾಸಿಗಳು, ಚಿಕ್ಕ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಅಜಿತ್ ಜಂಟಿಹಾಳ್, ಭಾರತ್ ಟಿವಿ, ಬೆಳಗಾವಿ. Hi babies. Stand up, stand up. Thank you, sir. Thank you, sir.